ಪಾಕಿಸ್ತಾನದ ವಿರುದ್ಧ ಭಾರತ ಡಿಜಿಟಲ್ ಸ್ಟ್ರೈಕ್ ಮಾಡ್ತಾ ಇದೆ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನ ಈಗ ಗಡಗಡ ನಡುಗುವಂತಾಗಿದೆ. ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಬಿಗ್ ಶಾಕ್ ಎದುರಾಗಿದೆ. ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಎಕ್ಸ್ ಖಾತೆ ಬ್ಯಾನ್ ಆಗಿದೆ. ಭಾರತದ ದಾಳಿ ಭೀತಿ ಬಗ್ಗೆ ಇಮ್ರಾನ್ ಖಾನ್ ಪೋಸ್ಟ್ ಅನ್ನು ಮಾಡಿದ್ರು. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಎಕ್ಸ್ ಖಾತೆಯನ್ನ ಭಾರತ ಈಗ ಬ್ಯಾನ್ ಮಾಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಾಕ್ ಮೇಲೆ ಶಾಕ್. ಈಗ ಡಿಜಿಟಲ್ ಸ್ಟ್ರೈಕ್. ಭಾರತ ಪ್ರಮುಖವಾಗಿ ಡಿಜಿಟಲ್ ಸ್ಟ್ರೈಕ್ ಮಾಡುತ್ತೆ ಎನ್ನುವಂಥದ್ದಾಗಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಹಂತ ಹಂತವಾಗಿ ಮಾಡ್ತಾ ಇದೆ ಈಗ ಭಾರತ. ಇಮ್ರಾನ್ ಖಾನ್ ಅವರ ಎಕ್ಸ್ ಖಾತೆ ಬ್ಯಾನ್ ಆಗಿದೆ ಎನ್ನುವಂಥ ಬಿಗ್ ನ್ಯೂಸ್ ಸಿಗ್ತಾ ಇದೆ. ಹಾಗೆಯೇ ಇಮ್ರಾನ್ ಖಾನ್ ಎಕ್ಸ್ ಖಾತೆಯಲ್ಲಿ ಏನಾಗಿತ್ತು, ಯಾವ ವಿಚಾರ ಹಂಚಿಕೊಳ್ಳಲಾಗಿತ್ತು ಅಂತ ಹೇಳಿದ್ರೆ, ಭಾರತ ದಾಳಿ ಮಾಡುತ್ತೆ ಪಾಕಿಸ್ತಾನದ ಮೇಲೆ ಅಂತ ಪಾಕಿಸ್ತಾನದ ಮಾಜಿ ಪ್ರಧಾನಿ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಪೋಸ್ಟನ್ನು ಹಂಚಿಕೊಂಡಿದ್ರು. ಇದಾದ ಬಳಿಕ ಈಗ ಡಿಜಿಟಲ್ ಸ್ಟ್ರೈಕ್ ನಡೆದಿದೆ. ಪಾಕಿಸ್ತಾನದ ಪ್ರಧಾನಿಗೆ ಬಿಗ್ ಶಾಕ್ ಎದುರಾಗಿದೆ. ಭಾರತ ತೆಗೆದುಕೊಳ್ತಾ ಇರುವಂತಹ ಒಂದೊಂದೇ ನಿರ್ಧಾರಗಳು ಯಾವ ರೀತಿಯಾಗಿ ಸನ್ನದ್ಧವಾಗ್ತಾ ಇದೆ. ಪ್ಲಾನ್ಗಳ ಮೇಲೆ ಪ್ಲಾನ್. ಇದು ಮಾಸ್ಟರ್ ಪ್ಲಾನ್. ಯಾರನ್ನ ಯಾವ ರೀತಿಯಾಗಿ ಕಟ್ಟ ಹಾಕಬೇಕು ಎಲ್ಲವೂ ಕೂಡ ಭಾರತಕ್ಕೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಭಾರತ ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ರಾಜತಾಂತ್ರಿಕ ನಿರ್ಧಾರಗಳು, ಗಡಿಯಲ್ಲಿ ಬಲ ಹೆಚ್ಚಿಸಿದೆ. ಇತ್ತ ಡಿಜಿಟಲ್ ಸ್ಟ್ರೈಕ್. ಮುಂದಿನ ಹಂತದಲ್ಲಿ ಏನಾಗಬಹುದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಭಾರತದ ನಿರ್ಧಾರದ ಬಗ್ಗೆ.